ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಈಗ ನಾವು ಮಾಡಬೇಕಾದದ್ದು ತುರ್ತಾಗಿ ರೈತರಿಗೆ 15 ಲಕ್ಷ ಎಕರೆಗೆ ನೀರಾವರಿ ಆಗ್ತಿತ್ತು, ಅವ್ರದ್ದು ಒಂದು ಬೆಳೆ ಹೋಗ್ಬಿಡ್ತು. ಅವ್ರಿಗೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅವ್ರಿಗೆ ಪರಿಹಾರ ಕೊಡಬೇಕಾ, ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಅವ್ರ ನೆರವಿಗೆ ಯಾವ ರೀತಿ ಸರ್ಕಾರ ಬರ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮತ್ತು ಅರ್ಧ ನೀರು ಸುಮಾರು 52 TMC ಅಷ್ಟು ನೀರನ್ನು ಹೊರಗಡೆ ಬಿಟ್ಟ ಮೇಲೆ ಅರ್ಧ ಉಳಿತದೆ. ಮುಂದೆ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು, ಯಾಕಂದ್ರೆ 3 ರಾಜ್ಯಗಳಿಗೆ ಹರಿದು ಹಂಚಿ ಹೋಗ್ತಕ್ಕಂಥ ನೀರದು ಅವ್ರವ್ರ ಪಾಲಿತ್ತು. ಅದಕ್ಕಾಗಿ ಅದರ ಬಗ್ಗೆ ಚಿಂತನೆ ನಡಿಬೇಕು ಹೊರತು ಬೀದಿ ನಾಟಕ ನಡಿಬಾರ್ದು. ರಾಜಕಾರಣ ಬೀದಿ ನಾಟಕ ಆಗಬಾರ್ದು. ಅವರು ಮಾಡಿದ್ರಲ್ಲ ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದ್ರೆ ಗೊತ್ತಲ್ಲ, ಇದೇ ಸಿದ್ದರಾಮಯ್ಯನವರು, ಇದೇ DK ಇವರು, ಇವರೆಲ್ಲರೂ ಇಡೀ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ನಡೀಲಿಕ್ಕೆ ಆಗದೆ ಇರತಕ್ಕಂಥ ಮುದುಕರನ್ನು ಕರೆಸಿ ನಡೆಸಲಿಕ್ಕೆ ಹಚ್ಚಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ಗಂಟೆ ಒಳಗೆ ಕುಡಿಯೋ ನೀರಿನ ಯೋಜನೆದ ಮೇಕೆದಾಟು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಈಗ್ಯಾಕೆ ನಿದ್ದೆ ಮಾಡ್ತಾ ಇದ್ದಾರೆ? ಆಯಿತು, ನಮ್ಮದೇ ಸರ್ಕಾರ ಇದ್ದಾಗ ತುಂಗಭದ್ರಾದಲ್ಲಿ 30 TMC ಅಷ್ಟು ಹೂಳು ಸೇರಿದೆ ಡ್ಯಾಮ್ಗೆ. ಅದಕ್ಕಾಗಿ ಸಮಾನಾಂತರ ಜಲಾಶಯ ನವಲಿ ಮುಂದೆ ಕಟ್ಟಬೇಕು ಅಂತೇಳಿ ಬಜೆಟ್ನಲ್ಲಿ 1,000 ಕೋಟಿ ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಅದನ್ನ ಯಾಕೆ ಮುಂದುವರಿಸಲಿಲ್ಲ? ಕೆಲಸ ಮುಂದುವರಿಸ್ಬೇಕಾಗಿತ್ತಲ್ಲ. 3 ರಾಜ್ಯಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತಲ್ಲ. ಅದು ಸಣ್ಣ ಪ್ರಾಜೆಕ್ಟ್ ಅಲ್ಲ, 10,000 ಕೋಟಿ ಬೇಕಾಗ್ತದೆ. 10,000 ಕೋಟಿ ನವಲಿಗೆ ಬೇಕಾಗ್ತಕ್ಕಂಥದ್ಕೆ ಬಜೆಟ್ನಲ್ಲಿ ನಿಮ್ಮ ಪ್ರಾವಿಷನ್ ಏನು ಹೇಳಿ. ನಾವು 1,000 ಕೋಟಿ ಇಟ್ಟಿದ್ವಿ, ಮಾದಾಯಿಗೆ 1,000 ಕೋಟಿ ಇಟ್ಟಿದ್ವಿ, ನೀವು ಮೇಕೆದಾಟುಗೆ ಇಟ್ಟಿದ್ವಿ, ನೀವೇನು ಇಟ್ಟಿದ್ರಿ ಹೇಳಿ. ಮತ್ತು ಅದಲ್ಲದೇ 7,000 ಕೋಟಿ ಬಜೆಟ್ ಕಡಿಮೆ ಮಾಡಿದ್ದಾರೆ ನೀರಾವರಿ ಇಲಾಖೆ, ಮಹತ್ವದ ಇಲಾಖೆ. ನಮ್ಮ ಸರ್ಕಾರ ಇದ್ದಾಗ 23,600 ಕೋಟಿ ಇಟ್ಟಿದ್ವಿ ಮತ್ತು ಮಾಡಿ ತೋರಿಸಿದ್ವಿ 2 ವರ್ಷ. ಈ ವರ್ಷ ಎಷ್ಟು ಇಟ್ಟಿದ್ದಾರೆ? 16,000 ಕೋಟಿ. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ನನಗೇನು ಗೊತ್ತಿಲ್ಲ, ಯಾಕಂದ್ರೆ ನಾನು ಚಿತ್ರದುರ್ಗದಲ್ಲಿದ್ದೀನಿ. ಸಭೆಗಳು ಆಗ್ತಾವೆ, ಸಭೆಯಲ್ಲಿ ನನ್ನ ಅಭಿಪ್ರಾಯ ಏನು ಹೇಳಬೇಕು ಹೇಳಿದ ಮೇಲೆ ನಿಮಗೆ ಹೇಳ್ತೇನೆ. ಏನಾಗಿದೆ ಮೂಡಾದಲ್ಲಿ? ರಾಜಕೀಯ ದುರುದ್ದೇಶ ಮಾಡ್ತಿದ್ದಾರೆ ಬಿಜೆಪಿ ಅವರು. ರಾಜಕೀಯ ದುರುದ್ದೇಶ ಅಲ್ರಿ, ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕಾಗದ ಹೇಳ್ತಾವ ನಿಮ್ಮ ಕುಟುಂಬಕ್ಕೆ ತಗೊಂಡದ್ದು ಸುಳ್ಳ, 14 ಸೈಟ್ ತಗೊಂಡದ್ದು ಸುಳ್ಳಿದ್ರೆ ಸುಳ್ಳಂತ ಹೇಳಿ. ಒಂದು ಸಾರಿ ಲ್ಯಾಂಡ್ ಎಕ್ವೈರ್ ಆಗಿ ಪರಿಹಾರ ಕೊಟ್ಟು ಮೂಡಾದ ಹೆಸರಿಗೆ ಟ್ರಾನ್ಸ್ಫರ್ ಆಗಿ ಮೂಡಾದವ್ರು ಲೇಔಟ್ ಪರ್ಮಿಷನ್ ಮಾಡಿದ ಮೇಲೆ ಡಿನೋಟಿಫಿಕೇಶನ್ ಹೆಂಗೆ ಆಗ್ತದೆ? ಮೂಡಾದವ್ರು ಲೇಔಟ್ ಪರ್ಮಿಷನ್ ಮಾಡಿ ನಿಮ್ಮಂಥವ್ರಿಗೆ ಹಂಚಿಕೆ ಮಾಡಿದಾರೆ ಸೈಟ್ಗಳನ್ನ. ಮಾಡಿದ ಮೇಲೆ ಹೆಂಗೆ ಡಿನೋಟಿಫಿಕೇಶನ್ ಆಗ್ತದೆ? ಮತ್ತು ಎಲ್ಲೂ ಕಾನೂನಿನಲ್ಲಿ ಅವಕಾಶ ಇಲ್ಲ. ಒಂದು ಸಾರಿ ಡಿನೋಟಿಫಿಕೇಶನ್ ಮಾಡಿಕೊಂಡು ಪರಿಹಾರ ಕೊಟ್ಟ ಮೇಲೆ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಮೊದಲನೇ ತಪ್ಪು, ಅಲ್ಲಿಂದನೇ ಶುರುವಾದ. ಧನ್ಯವಾದ.